ಬೆಂಚ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ. ಅದು ಯಾವುದು ಅಂತ ಕೇಳಿದಾಗ AI/FI ಅಂತ ಭಾಳ ಜನ ಹೇಳ್ಬೋದು ಸರ್ ವೈಫೈ ಅಂತೇಳಿ ಬರೆಯೋದ್ರ ಬದಲಾಗಿ AI/FI ಅಂತೇಳಿ ಬರ್ತೀರಾ ಅಂತ ಇಲ್ಲ. AI/FI ಅಂತಂದ್ರೇನು, ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀರ. ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ 4 ಸಂಸ್ಥೆಗಳ ಬಗ್ಗೆ ಮಾತಾಡ್ತೀವಿ. ಅದು ಯಾವ್ಯಾವುದು ಅಂತಂದರೆ, ಒಂದು ನಬಾರ್ಡ್, ಇನ್ನೊಂದು ಸಿಡ್ಬಿ, ಸೊ ನೆಕ್ಸ್ಟ್ ಒನ್ ವಿಲ್ ಬಿ NHB ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು ಎಕ್ಸಿಮ್ ಬ್ಯಾಂಕ್ ಅಂತೇಳಿ 4 ಇದೆ. 4ರ ಬಗ್ಗೆ ಮಾತಾಡೋಣ. ಸೊ ಇವು 4 ನಾವೇನು ಕರಿತೀವಿ, ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇವೆಲ್ಲ ಯಾವ ರೀತಿಯ ಕೆಲಸ ಮಾಡುತ್ತೆ ಅಂತ ಕೇಳಿದಾಗ, ರೀಫೈನಾನ್ಸ್ ಕೆಲಸವನ್ನು ಮಾಡುತ್ತೆ. ಮರು ಹಣಕಾಸು ಅಂತ ಕರಿತೀವಿ. ಮರು ಹಣಕಾಸು ಅಂದ್ರೆ ಏನು, ನಮಗೆ ಆ್ಯಸ್ ಎ ಪರ್ಸನ್ ಡೈರೆಕ್ಟಾಗಿ ಸಾಲ ಕೊಡಲ್ಲ. ಇದೇನು ಮಾಡುತ್ತೆ, ಬ್ಯಾಂಕುಗಳಿಗೆ ನಿಧಿಗಳನ್ನು ಒದಗಿಸುತ್ತೆ, ಬ್ಯಾಂಕುಗಳಿಗೆ ಸಾಲವನ್ನು ಒದಗಿಸುತ್ತೆ. ಅದಕ್ಕೆ ಅದನ್ನ ರೀಫೈನಾನ್ಸ್ ಅಂತ ಕರಿತೀವಿ. ಓಕೆ, ಬ್ಯಾಂಕಿಂದ ನಾವು ಸಾಲ ತಗೋಬೋದು, ಆದರೆ ಬ್ಯಾಂಕುಗಳು ನಮಗೇನು ಸಾಲ ಕೊಟ್ಟಿದ್ದಿಲ್ಲ. ಫಾರ್ ಎಕ್ಸಾಂಪಲ್, ನಾನೇನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದವನಾಗಿದ್ದರೆ ಗ್ರಾಮೀಣ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅಥವಾ ಕೃಷಿಗೆ ಸಾಲ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಬಾರ್ಡ್ ಏನು ಮಾಡ್ಬೋದು, ಆ ಬ್ಯಾಂಕುಗಳಿಗೆ ಒಂದಿಷ್ಟು ಫಂಡನ್ನು ಒದಗಿಸ್ಬೋದು ಅಂತೀವಿ. ಸೊ ಆ ಥರದನ್ನು ನಾವೇನು ನೋಡ್ತೀವಿ, ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಳಗಡೆ ನೋಡ್ತೀವಿ. ಒನ್ ಬೈ ಒನ್ ಚೆಕ್ ಮಾಡ್ತಗೋಣ. ಮೊದಲೇನು ನಬಾರ್ಡ್ ಅಂತ ಕರಿತೀರ. ನಬಾರ್ಡ್ ಅಂತನಾಗೇನು, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀರ. ಈ ಕಡೆ ಅದರ ಲೋಗೋ ಕೂಡ ಇದೆ, ನೋಡ್ಬೋದು ನೀವು, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದು ಮೊದಲಾದರೆ ನಮಗೇನಾಗ್ತಿತ್ತು, ನಬಾರ್ಡ್ ಬರೋದಕ್ಕಿಂತ ಮೊದಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಆದಂತಹ ಸಂಸ್ಥೆ ಇತ್ತು. ಅದನ್ನ ಏನು ಕರಿತೀವಿ, ಅಗ್ರಿಕಲ್ಚರಲ್ ರೀಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೀವಿ. ಅದು ಯಾವುದ್ರ ಅಡಿಯಲ್ಲಿತ್ತು, RBIನ ಅಡಿಯಲ್ಲಿತ್ತು. ಇದು ಏನು ಮಾಡ್ತಾಯಿತ್ತು, ಆ ನಬಾರ್ಡ್ ಬರೋದಕ್ಕಿಂತ ಮೊದಲು ಅಗ್ರಿಕಲ್ಚರ್ ರಿಲೇಟೆಡ್ ರೀಫೈನಾನ್ಸ್ ಕೆಲಸ ಮಾಡ್ತಾಯಿತ್ತು. ಸೊ ನೆಕ್ಸ್ಟ್ ಏನಾಗುತ್ತೆ, 1979ರಲ್ಲಿ ಒಂದು ಕಮಿಟಿಯನ್ನು ತರ್ತಾರೆ. ಆ ಕಮಿಟಿಯ ಹೆಸರೇನು, ಕ್ರಾಫಿಕಾರ್ಡ್ ಅಂತ ಕರಿತಾರೆ. ಕ್ರಾಫಿಕಾರ್ಡ್ ಅಂದ್ರೆ ಏನು, ಕಮಿಟಿ ಟು ರಿವ್ಯೂ ದ ಅರೇಂಜ್ಮೆಂಟ್ಸ್ ಫಾರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತಾರೆ. ಸೊ ಇದರ ಚೇರ್ಪರ್ಸನ್ ಯಾರಾಗಿತ್ತು, ಶಿವರಾಮನ್ ಅವರಾಗಿತ್ತು. ಆ ಕಾರಣಕ್ಕಾಗಿ ಪಾಪ್ಯುಲರ್ ಆಗಿ ನಾವೇನು ಮಾಡ್ತೀವಿ, B. ಶಿವರಾಮನ್ ಕಮಿಟಿ ಅಂತೇಳಿ ಕರಿತೀವಿ. B. ಶಿವರಾಮನ್ ಕಮಿಟಿ. ಸೊ ಈ B. ಶಿವರಾಮನ್ ಕಮಿಟಿ ಏನು ಹೇಳುತ್ತೆ, ಸೊ ಈಗ RBIಗೆ ಇರುವಂಥ ಒಂದು ಫಂಕ್ಷನ್ಸ್ನ ಜೊತೆಯಲ್ಲಿ ಈ ಥರದ ಒಂದು ರೀಫೈನಾನ್ಸ್ ಕೆಲಸವನ್ನು ಕೂಡ ತಗೊಂಡ್ರೆ ಅದೇನಾಗುತ್ತೆ, ಸ್ವಲ್ಪ ಆ್ಯಕ್ಟಿಕ್ ಆಗುತ್ತೆ. ಸೊ ಇಟ್ ಈಸ್ ಟೈಮ್ ಟು ಎಸ್ಟಾಬ್ಲಿಷ್ ಅ ನ್ಯೂ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಗೋಯಿಂಗ್ ಟು ಟೇಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಅಂತ ಹೇಳ್ತಾರೆ. ಮರು ಹಣಕಾಸಿನ ಕೆಲಸ RBIಗೆ ಏನಾಗುತ್ತೆ, ಅದು ಹೆಚ್ಚಿನ ಒತ್ತಡವನ್ನು ತರುತ್ತೆ. ಆ ಕಾರಣಕ್ಕಾಗಿ ಅದಕ್ಕಾಗಿ ನಾವೇನು ಮಾಡ್ಬೋದು, ಹೊಸದಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇವರ ಕಮಿಟಿಯ ರೆಕಮೆಂಡೇಶನ್ನ ಆಧಾರದ ಮೇಲೆ 1981ರಲ್ಲಿ ನಾವೇನು ಮಾಡಿದ್ವಿ, ನಬಾರ್ಡ್ ಕಾಯ್ದೆಯನ್ನು ಪಾಸ್ ಮಾಡಿದ್ವಿ. 1982ರಲ್ಲಿ ನಬಾರ್ಡನ್ನು ಸ್ಥಾಪನೆ ಮಾಡಿದ್ವಿ, ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಇದನ್ನು ಈಗ ಸದ್ಯದಲ್ಲಿ ನಾವು ನೋಡೋಕೋದ್ರೆ ಹಿಂದೆ, ಇಟ್ ಈಸ್ ಫುಲ್ಲಿ ಓನ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಭಾರತ ಸರ್ಕಾರದ ಪೂರ್ತಿ ಷೇರುದಾರಿಕೆಯಲ್ಲಿ ಅಥವಾ ಮಾಲೀಕತ್ವದಲ್ಲಿ ನಮಗೆ ಈ ಒಂದು ನಬಾರ್ಡ್ ಇದೆ. ಸೊ ಅದು ನಬಾರ್ಡ್ಗೆ ಸಂಬಂಧಪಟ್ಟಾಗ. ಸೊ ನೆಕ್ಸ್ಟ್ ಎರಡನೇದಕ್ಕೆ ಬರೋಣ. ಅದು ಯಾವುದು, ಸಿಡ್ಬಿ ಅಂತ ಕರಿತಾರೆ. ಸಿಡ್ಬಿ ಅಂತಂದಾಗೇನು, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತಾರೆ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ, MSME ಸೆಕ್ಟರ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟಿದೆ. ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟಿರೋದು ನೋಡ್ತೀರಾ. ಸೊ ಇದನ್ನು ಸ್ಥಾಪನೆ ಮಾಡಿರೋದು ಯಾವಾಗ, 1990ರಲ್ಲಿ, ಅಂದರೆ ಒಂದು ವರ್ಷ ಹಿಂದೆ ಆ್ಯಕ್ಟ್ ಪಾಸ್ ಆಗಿರೋದು. ಆ್ಯಕ್ಟ್ ಯಾವಾಗ, 1989ರಲ್ಲಿ ಪಾಸ್ ಆಗಿದೆ. ಸೊ ಇದರ ಓನರ್ಶಿಪ್ಪಲ್ಲಿ ನಿಮ್ಗೇನಿಲ್ಲ, ಕಂಪ್ಲೀಟ್ ಓನರ್ಶಿಪ್ ಇಲ್ಲ, ಅದರ ಬದಲಾಗಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳಿವೆ. ಸೊ ಅದರ ಒಳಗಡೆ ನಿಮ್ಗೇನಾದರೂ ನೋಡೋಕೋದ್ರೆ ಅತಿ ಹೆಚ್ಚು ಷೇರುದಾರಿಕೆಯನ್ನು ಹೊಂದಿರೋದು ಯಾವುದು, ಗವರ್ಮೆಂಟ್ ಆಫ್ ಇಂಡಿಯಾ 20.85, 20.85% ಗವರ್ಮೆಂಟ್ ಆಫ್ ಇಂಡಿಯಾದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 15.65% ಹೊಂದಿದ್ರೆ, LIC 13% ಹೊಂದಿದೆ. ಸೊ ಇದು ಮೊದಲ 3, ಗವರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು LIC. ಸೊ ಅದು 3 ನೋಡ್ತೇವೆ. ಸೊ ಸಿಡ್ಬಿ ಅಡಿಯಲ್ಲಿ ಮತ್ತೆ ಯಾವ ರೀತಿ ಇದು ಬೇರೆ ಬೇರೆದಿದೆ ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ಒಂದು ಯಾವುದು, ಮುದ್ರಾ ಅನ್ನುವಂಥ ಯೋಜನೆ. ಇದ್ರ ಬಗ್ಗೆ ಭಾಳಷ್ಟು ಸಲ ಕ್ವಶನ್ಸ್ಗಳು ಬಂದಿದೆ. ಮುದ್ರಾ ಯೋಜನೆ, ಮುದ್ರಾದ ಪೂರ್ತಿ ರೂಪ ಏನು, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಕರಿತಾರೆ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ. ಸೊ ಇದನ್ನು ಸ್ಥಾಪನೆ ಮಾಡಿರೋದು ಯಾವಾಗ, ಏಪ್ರಿಲ್ 8, 2015. ಸೊ ಇದೇನಾಗುತ್ತೆ, ನಮಗೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಸೊ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಏನಿಲ್ಲ ಅದಕ್ಕೆ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ.
ಈ ಮುದ್ರಾ ಅನ್ನುವಂಥ ಏಜೆನ್ಸಿ ಯಾವ್ದ್ರ ಅಡಿಯಲ್ಲಿದೆ ಅಂತ ಕೇಳಿದಾಗ ಸಿಡ್ ಬಿ ಅಡಿಯಲ್ಲಿದೆ. ಓಕೆ, ನೆನಪಲ್ಲಿರಲಿ. ಅಂದರೆ ಸಿಡ್ ಬಿ ಏನಾಗುತ್ತೆ, ಪಿ ಎಂ ಮುದ್ರಾ ಯೋಜನೆಗೆ ನೋಡಲ್ ಏಜೆನ್ಸಿ ಇದ್ದಾಗ. ಸೊ ಮುದ್ರಾ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಇದು ಆ್ಯಕ್ಚುಲಿ ಸಿಡ್ ಬಿ ಅಂಡ್ರಲ್ಲಿ ಸಿಡ್ ಬಿಯ ಪೂರ್ತಿ ಮಾಲೀಕತ್ವದಲ್ಲಿದೆ. ಆ ಕಾರಣಕ್ಕಾಗಿ ನಾವು ನೋಡ್ತೀವಿ. ಹಾಗಾದರೆ ಮುದ್ರಾ ಯೋಜನೆಯ ಒಳಗಡೆ ಯಾವ ರೀತಿಯ ಸಾಲಗಳನ್ನ ಕೊಡ್ಬೋದು ಅಂತ ಕೇಳಿದಾಗ ನಾನ್ ಕಾರ್ಪೊರೇಟ್, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಕಾರ್ಪೊರೇಟ್ ಕಂಪನಿಗಳಿಗೆ ನೀವು ಸಾಲ ಕೊಡುವಾಗಿಲ್ಲ. ಯಾರ್ಯಾರಿಗೆ ಸಾಲ ಕೊಡ್ಬೋದು ಹಾಗಾದರೆ? ಸ್ಮಾಲ್ ಬಿಸ್ನೆಸ್ ಸೆಗ್ಮೆಂಟ್ಗಳಿಗೆ ಕೊಡ್ಬೋದು. ಸೊ ಅದರಲ್ಲಿ ಪ್ರಾಪ್ರೇಟರ್ಶಿಪ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು. ಸೊ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಯೂನಿಟ್ಸು, ಶಾಪ್ ಕೀಪರ್ಸ್ಗೂ ಕೂಡ ಕೊಡ್ಬೋದು. ಫ್ರೂಟ್ಸ್ ಆರ್ ವೆಜಿಟೇಬಲ್ ವೆಂಡರ್ಸ್ಗೂ ಕೂಡ ಕೊಡ್ಬೋದು. ಟ್ರಕ್ ಆಪರೇಟರ್ಸ್, ಫುಡ್ ಸರ್ವಿಸ್ ಯೂನಿಟ್ಸ್, ರಿಪೇರ್ ಶಾಪ್ಸ್, ಮಷಿನ್ ಆಪರೇಟರ್ಸ್, ಸ್ಮಾಲ್ ಇಂಡಸ್ಟ್ರೀಸ್, ಆರ್ಟಿಸನ್ಸ್, ಫುಡ್ ಪ್ರೊಸೆಸರ್ಸ್ ಆ್ಯಂಡ್ ಅದರ್ಸ್. ಸೊ ದೇ ಮೇ ಬಿ ಇನ್ ರೂರಲ್ ಆರ್ ಅರ್ಬನ್ ಏರಿಯಾಸ್. ಸೊ ಈ ಥರದಲ್ಲಿ ಇರೋರಿಗೆಲ್ಲ ನೀವು ಕೊಡ್ಬೋದು. ಆದರೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಈಗ ಇರೋದೇನು ಒಂದು ಇಟ್ ಈಸ್ ನಾನ್ ಅಗ್ರಿಕಲ್ಚರಲ್. ನೀವು ಅಗ್ರಿಕಲ್ಚರ್ ಪರ್ಪಸ್ಗಾಗಿ ಇಲ್ಲಿ ಸಾಲ ಕೊಡೋದಕ್ಕಾಗಲ್ಲ. ಹೌದಾ? ಕೃಷಿಗಾಗಿ ಕೊಡೋವಾಗಿಲ್ಲ, ಕೃಷಿ ಸಂಬಂಧಿತ ಚಟುವಟಿಕೆ ಕೊಡ್ಬೋದು. ಸೊ ನಾನ್ ಕಾರ್ಪೊರೇಟ್ ಕಂಪನಿಗಳಿಗೂ ಕೂಡ ಸಾಲ ಕೊಡೋದಕ್ಕಾಗಲ್ಲ ಮುದ್ರಾದ ಒಳಗಡೆ. ಸೊ ಮುದ್ರಾದ ಒಳಗಡೆ ನಮಗಿಂದೆ 3 ಬೇರೆ ಬೇರೆ ಇದನ್ನು ನೋಡ್ತೀರಾ. ಒಂದನ್ನು ಏನು ನೋಡ್ತೀರಿ, ಶಿಶು ಅಂತ ಕರಿತೀರಾ. ಇದು 50,000 ತನಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ಬೋದು. ಕಿಶೋರ್ ಅಂತಂದಾಗ 50,000ದಿಂದ 5 ಲಕ್ಷದ ತನಕ. ಸೊ ಇನ್ನು ತರುಣ್ ಅಂತಂದಾಗ ಏನು, ಸೊ 5 ಲಕ್ಷದಿಂದ 10 ಲಕ್ಷದ ತನಕ. ಇತ್ತೀಚೆಗೆ ಮತ್ತೊಂದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ತರುಣ್ನ ಜೊತೆಯಲ್ಲಿ ಏನು ಮಾಡಿದ್ದಾರೆ, ತರುಣ್ ಪ್ಲಸ್ ಅಂತ ತಗೊಂಡಿದ್ದಾರೆ. ತರುಣ್ ಪ್ಲಸ್ ಅಂತಂದಾಗೇನು, ಅಪ್ ಟು 20 ಲಕ್ಷದವರೆಗೆ ಸಾಲವನ್ನು ಕೊಡ್ತಾರೆ. 20 ಲಕ್ಷದ ತನಕ ಸಾಲವನ್ನು ತಗೋಬೋದು ಮುದ್ರಾದ ಅಡಿಯಲ್ಲಿ. ಸೊ ಇವು ಬೇರೆ ಬೇರೆ ಸಂಸ್ಥೆಗಳು. ಸೊ ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟ್ ನಾವು ಯಾವುದನ್ನು ನೋಡ್ತೀವಿ ಅಂತ ಕೇಳಿದಾಗ ಎಕ್ಸಿಮ್ ಬ್ಯಾಂಕ್ ಅಂತ ಕರೀತಾರೆ. ಎಕ್ಸಿಮ್ ಅಂದರೆ ಏನು? ಭಾಳ ಜನ ಥಿಂಕ್ ಮಾಡ್ಬೋದು, ಏನಿದು ಎಕ್ಸಿಮ್ ಅಂದರೆ ಅಂತ ತಿಳ್ಕೊಂಡು. ಎಕ್ಸಿಮ್ ಅಂದರೆ ಇದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂತ ಕರೀತಾರೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಕ್ಟನ್ನು ಪಾಸ್ ಮಾಡಿರೋದು ಸೆಪ್ಟೆಂಬರ್ 1981ರಲ್ಲಿ. ಬ್ಯಾಂಕ್ ಸ್ಥಾಪನೆ ಆಗಿರೋದು ಯಾವಾಗ? ಮಾರ್ಚ್ 1982ರಲ್ಲಿ. 1982ರಲ್ಲಿ ಇದೇನು ಮಾಡುತ್ತೆ, ಆಮದು ಮತ್ತು ರಫ್ತುಗಳಿಗೆ ನೀವೇನಾದರೂ ಸಂಬಂಧಪಟ್ಟ ಹಾಗೆ ಸಾಲ ತಗೋತೀರಂದರೆ ಆ ಸಾಲವನ್ನು ಅದಕ್ಕೆ ರೀಫೈನಾನ್ಸನ್ನು ಕೊಡುತ್ತೆ. ಸೊ ಅದು ಎಕ್ಸಿಮ್ ಬ್ಯಾಂಕ್ ಅನ್ನು. ಇನ್ನು ಲಾಸ್ಟ್ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನೀವು ನೋಡ್ತೀರಾ ಅಂದರೆ ಅದು ಯಾವುದು? NHB, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಸೊ ಈ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಏನು ಮಾಡುತ್ತೆ, ಹೌಸಿಂಗ್ ರಿಲೇಟೆಡ್ ಏನಿದೆಯಲ್ಲ ಅದನ್ನ ರೀಫೈನಾನ್ಸನ್ನು ಕೊಡುತ್ತೆ. ಸೊ ಇದು ಕೂಡ ಏನಾಗುತ್ತೆ, ಕಂಪ್ಲೀಟಾಗಿ ಓನರ್ಶಿಪ್ಪನ್ನು ಯಾವುದು ಹೊಂದಿದ್ದಾರೆ ಅಂತ ಕೇಳಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ. ಇವನ್ ಎಕ್ಸಿಮ್ ಬ್ಯಾಂಕ್ನ ಕಂಪ್ಲೀಟ್ ಓನರ್ಶಿಪ್ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಇದೆ. NHB ಆ್ಯಕ್ಟನ್ನು ಪಾಸ್ ಮಾಡಿರೋದು 1987ರಲ್ಲಿ, 1987. ಸೊ ಇದನ್ನು ಸ್ಥಾಪನೆ ಮಾಡಿರೋದು ಸೊ ಇದು ಸ್ಥಾಪನೆ ಆಗಿರೋದು ಏನಿಲ್ಲ ಅದು 1988ರಲ್ಲಿ, 1988. ಸೊ ಇದು NHB ಅಥವಾ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ. ಸಾರಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ. ಅದು ಯಾವುದು ಅಂತ ಕೇಳಿದಾಗ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಕರಿತೀವಿ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, NBFC ಅಂತ ಕರಿತೀರ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಥವಾ ಫೈನಾನ್ಸ್ ಕಂಪನೀಸ್ ಅಂತ ಕರಿತೀರ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ, ಇವುಗಳಿಗೆ ಬ್ಯಾಂಕ್ನ ಲೈಸೆನ್ಸ್ ಇರಲ್ಲ, ಆದರೆ ಬ್ಯಾಂಕ್ ಮಾಡುವಂಥ ಕೆಲಸಗಳನ್ನ ಇದು ಮಾಡುತ್ತೆ ಅಂತೇಳಿ ಅರ್ಥ. ಆ ಕಾರಣಕ್ಕಾಗಿ ಅದನ್ನ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅನ್ನುವಂಥ ಹೆಸರಿಂದ ಕರಿತಾರೆ. ಸೊ ಕೆಲವೊಂದು ಪಾಯಿಂಟ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಏನನ್ನ ಮಾಡ್ಬೋದು, ಏನನ್ನ ಮಾಡಬಾರ್ದು ಅಂತ ಹೇಳೋದಕ್ಕಾದಾಗ ಸೊ ಇದರಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ನೋಡ್ತಾ ಹೋಗಿ. ಸೊ ಮೊದಲನೇದಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ನೀವೇನು ಮಾಡುವಾಗಿಲ್ಲ, ಡಿಮ್ಯಾಂಡ್ ಡೆಪಾಸಿಟ್ನ ಅಕೌಂಟನ್ನು ಓಪನ್ ಮಾಡುವಾಗಿಲ್ಲ. ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಈಗ ನೀವು NBFC ಅಂತ ಹೇಳ್ತಿದ್ರಲ್ಲ, ಯಾವುದನ್ನ NBFC ಅಂತ ಹೇಳ್ತಿದ್ರ ಅಂತ ಕೇಳಿದಾಗ ಫಾರ್ ಎಕ್ಸಾಂಪಲ್ ಮಣಪ್ಪುರಂ ಗೋಲ್ಡ್ ಲೋನ್ ಆಗಿರ್ಬೋದು, ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು NBFC ಅಂತ ಕರಿತಿದ್ರು. NBFCಯಲ್ಲಿ ಡಿಮ್ಯಾಂಡ್ ಡೆಪಾಸಿಟನ್ನು ಇಡುವಾಗಿಲ್ಲ, ಸೇವಿಂಗ್ಸ್ ಅಕೌಂಟನ್ನು ನೀವು ಓಪನ್ ಮಾಡುವಾಗಿಲ್ಲ, ಟೈಮ್ ಡೆಪಾಸಿಟ್ಸನ್ನು ಇಡ್ಬೋದು. ಓಕೆ, ಸೊ ಹಿಯರ್ ಯು ಕ್ಯಾನ್ ಕೀಪ್ ಟೈಮ್ ಡೆಪಾಸಿಟ್ಸ್ ಅಲೌಡ್. ಸಾಲ ಕೊಡ್ಬೋದಾ ಇವರು? ಎಸ್, ಸಾಲ ಕೊಡ್ಬೋದು ಇವರು. ಓಕೆ, ಫೈನಾನ್ಸ್ ಕಂಪನೀಸ್ಗಳು ಸಾಲವನ್ನು ಕೊಡ್ಬೋದು. ಸೊ ಆದರೆ ಇಲ್ಲೇನಾದರೂ ನೀವು ಮತ್ತೊಂದು ರೆಸ್ಟ್ರಿಕ್ಷನ್ ಅನ್ನು ನೋಡ್ತೀರಾ ಅಂತಂದರೆ ಇವ್ರಿಗೇನಿಲ್ಲ, ಬ್ಯಾಂಕಿಂಗ್ ಲೈಸೆನ್ಸ್ ಇರಲ್ಲ. ಸೊ ದೇ ಡೋಂಟ್ ಹ್ಯಾವ್ ಬ್ಯಾಂಕಿಂಗ್ ಲೈಸೆನ್ಸ್. ಓಕೆ,
ಸೊ ಅದ್ರ ಜೊತೆಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಕೇಳಿದಾಗ, ಸೊ ಈಗ ನಾರ್ಮಲ್ ಆಗಿ ನೀವು ಬ್ಯಾಂಕ್ಗಳ ಒಳಗಡೆ ಡೆಪಾಸಿಟನ್ನು ಇಟ್ಟರೆ ಆ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂಥ ಡೆಪಾಸಿಟ್ನ ಮೇಲೆ ಏನಾಗುತ್ತೆ, ಸೊ ಒಂದು ಇನ್ಶೂರೆನ್ಸನ್ನು ನೀವು ಕ್ಲೇಮ್ ಮಾಡ್ಬೋದು. ಅದನ್ನ DICGC ಅಂತ ಹೇಳ್ತೀರ, ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನಿಂದ ಸಾಲವನ್ನು ಅಥವಾ ಒಂದು ಡೆಪಾಸಿಟ್ನ ಮೇಲೆ ಇನ್ಶೂರೆನ್ಸನ್ನು ವಿಮೆಯನ್ನು ಕ್ಲೇಮ್ ಮಾಡ್ಬೋದು. ಆದರೆ ಇಲ್ಲಿ ನಿಮ್ಗೇನಿಲ್ಲ ಆ ಥರದ ವಿಮೆ ಇರೋಣ. ಸೊ ಆ ಥರದ್ದೆಲ್ಲ ಇದರ ಒಳಗಡೆ ನೋಡ್ತೀವಿ. ಸೊ ಇವೆಲ್ಲ ನಿಮಗೇನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳಿಗೆ ಸಂಬಂಧಪಟ್ಟಿರೋದು NBFC ಅಂತದ. ಸೊ ನೆಕ್ಸ್ಟ್ ಬರೋಣ. ಇವನ್ NBFC ಒಳಗಡೆ ಬೇರೆ ಬೇರೆ ರೆಗ್ಯುಲೇಟರ್ಸ್ ಬರ್ತಾರೆ. ರೆಗ್ಯುಲೇಟರ್ನ ಒಳಗಡೆ ನೀವೇನಾದರೂ ನೋಡ್ಕೋದ್ರೆ ಅದೇನಾದರೂ ಹೌಸಿಂಗ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಗಿದ್ರೆ NBFC, ಅದನ್ನು ಕಂಟ್ರೋಲ್ ಮಾಡೋರು ಯಾರು? ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಅದೇನಾದರೂ ಮರ್ಚೆಂಟ್ ಬ್ಯಾಂಕಿಂಗ್ ಕಂಪನಿ, ವೆಂಚರ್ ಕ್ಯಾಪಿಟಲ್ ಫಂಡ್ ಕಂಪನಿ, ಸ್ಟಾಕ್ ಬ್ರೋಕಿಂಗ್ ಅಥವಾ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳಾಗಿದ್ರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು? SEBI ಅಂತ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಅದೇನಾದರೂ ನಿಧಿ ಕಂಪನಿ ಆಗಿದ್ರೆ ಯಾರು ಕಂಟ್ರೋಲ್ ಮಾಡ್ತಾರೆ? MCA ಅಂದ್ರೇನು? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಕರಿತೀರ. ನಿಧಿ ಕಂಪನಿಗಳು ಮತ್ತು ಮ್ಯೂಚುವಲ್ ಬೆನಿಫಿಟ್ಸ್ ಕಂಪನಿಗಳು ಇದ್ರೆ ಅದನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕಂಟ್ರೋಲ್ ಮಾಡುತ್ತೆ. ಚಿಟ್ ಫಂಡ್ ಕಂಪನೀಸ್ ಇದ್ರೆ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾರೆ, ರಾಜ್ಯ ಸರ್ಕಾರಗಳು ಕಂಟ್ರೋಲ್ ಮಾಡುತ್ತೆ ಚಿಟ್ ಫಂಡ್ ಕಂಪನಿಗಳನ್ನ. ಇನ್ನು ಇನ್ಶೂರೆನ್ಸ್ ಕಂಪನಿಗಳಾದರೆ ಅದನ್ನ IRDAI ಅಥವಾ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಕಂಟ್ರೋಲ್ ಮಾಡುತ್ತೆ. ಸೊ ಈ ಥರ ಬೇರೆ ಬೇರೆ ಕಂಪನಿಗಳಿರೋದನ್ನು ನೋಡ್ತೀರ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಆ್ಯಂಡ್ ಸಿ ಯು.